Hello everyone, welcome to physics class, current electricity class number 21. So today we are going to discuss about continued part of numericals on combination of resistors. So 11th question, find the equivalent resistance between A and B. Resistance between A and B. So ನಿಮಗೆ ಈ ತರ ಇದೆ ಸರ್ಕ್ಯೂಟ್. So this is the circuit. This one B point and this one is A point. Now this is 2 ohm, this is also 2 ohm, 2 ohm, 2 ohm, all are 2 ohm resistances. And this is also 2 ohm, this is also 2 ohm. Now our question ಏನಿದೆ, find the equivalent resistance between A and B. ಈ A ಮತ್ತೆ B ಮಧ್ಯೆ ಇರುವಂತ equivalent resistance find out ಮಾಡಿ ಅಂತ ಕೇಳ್ತಿದ್ದಾರೆ. ನೋಡಿ, ಇದನ್ನ ಯಾವ ತರ ರೆಡ್ಯೂಸ್ ಮಾಡಬೇಕು ಸರ್ಕ್ಯೂಟ್ ನ, ಈ ಸರ್ಕ್ಯೂಟ್ ನ ಯಾವ ತರ ಬರ್ಕೋಬೇಕು. ದಿಸ್ ಇಸ್ A. ಫಸ್ಟ್ ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಡಿವೈಡ್ ಅಂತಂದ್ರೆ ಇವೆರಡು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. This is 2 ohm and this is also 2 ohm. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದಿದೆ, ಈ ಪಾಯಿಂಟ್ ಅಂತ ತಗೊಳ್ತೀನಿ. ಈ ಪಾಯಿಂಟ್ ಅಲ್ಲಿ ಮತ್ತೆ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಅಂದ್ರೆ T star gets divide parallel. ಮತ್ತೆ ಈ ಪಾಯಿಂಟ್ ಅಲ್ಲಿ ಮತ್ತೆ ಡಿವೈಡ್ ಆಗುತ್ತೆ ಕರೆಂಟ್. ಅಂದ್ರೆ ಮತ್ತೆ ಏನಾಗುತ್ತೆ, ಇವೆರಡು ಪ್ಯಾರಲಲ್ ಆಗಿರುತ್ತೆ ಇವೆರಡು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನು, ಇಲ್ಲಿ ಕರೆಂಟ್ ಡಿವೈಡ್ ಆಗಿದೆ, ಸೊ ಪ್ಯಾರಲಲ್ ಕನ್ಸಿಡರ್ ಮಾಡಿದೀನಿ. ಇಲ್ಲಿಂದ ಈ ಕರೆಂಟ್ ಏನಾಗುತ್ತೆ, ಸೇಮ್ ಕರೆಂಟ್ ಇದ್ರ ಮೂಲಕನೂ ಪಾಸ್ ಆಗೋದ್ರಿಂದ ಇವೆರಡು ಏನಾಗುತ್ತೆ, ಸೀರೀಸ್ ಆಗುತ್ತೆ. ಓಕೆನಾ. ಇವೆರಡು ಸೀರೀಸ್ ಆಗಿ ಒಂದು ರೆಸಿಸ್ಟರ್ ಆಗಿದೆ, ದಟ್ ಇಸ್ 4 ohm ರೆಸಿಸ್ಟರ್. ಗೊತ್ತಾಗ್ತೀಯನಾ ನಾನು ಯಾಕೆ ಸಿಂಗಲ್ ಬರ್ಕೊಂಡಿದ್ದೀನಿ ಇದನ್ನ ಅಂತ. ಇವೆರಡು ಡಿವೈಡ್ ಆಯ್ತು, ಇವೆರಡು ಪ್ಯಾರಲಲ್, ಇದಿಷ್ಟು. ಓಕೆನಾ. ಇವೆರಡು ಸೀರೀಸ್. ಸೊ ಸೀರೀಸ್ ಟು 4 ohm. ದಿಸ್ ಇಸ್ ಆಲ್ಸೋ 4 ohm, 4 ohm, 4 ohm, 4 ohm, and this is also 4 ohm. This point is B. ಗೊತ್ತಾಗ್ತೀಯನ ಯಾವ ತರ ಕನ್ಸಿಡರ್ ಮಾಡ್ತಾ ಇದೀವಿ. ಇವೆರಡು ಏನಾಗಿದೆ, ಈಗ ಈ ಕರೆಂಟ್ ಇದ್ರ ಮೂಲಕ ಹಿಂಗ್ ಪಾಸ್ ಆಗ್ತಾ ಇದೆ, ಅಂದ್ರೆ ಇದೇ ಸೇಮ್ ಕರೆಂಟೇ ಫ್ಲೋ ಆಗುತ್ತೆ. ಇಲ್ಲೂ ಅಷ್ಟೇ, ಇದು ಕರೆಂಟ್ ಪಾಸ್ ಆಗ್ತಾ ಇದೆ, ಇದೇ ಸೇಮ್ ಕರೆಂಟೇ ಪಾಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನ I1 ಅಂದ್ರೆ ಇದು I2 ಅಂತ ತಗೊಂಡ್ರೆ I1 ಕರೆಂಟ್ ಇದ್ರ ಮೂಲಕನೂ ಪಾಸ್ ಆಗುತ್ತೆ, I2 ಕರೆಂಟ್ ಇದ್ರ ಮೂಲಕ ಪಾಸ್ ಆಗುತ್ತೆ. ಇಲ್ಲಿ ಬಂದ್ಮೇಲೆ ಮತ್ತೆ I ಆಗುತ್ತೆ, ಇಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. ಓಕೆನಾ. ಇವೆರಡು ಸೀರೀಸ್, ಇವೆರಡು ಜೊತೆಗೆ ಇವೆರಡು ಪ್ಯಾರಲಲ್. ಅದಕ್ಕೆ ಇವೆರಡನ್ನು ಸೀರೀಸ್ ಮಾಡಿದ್ 4 ohm, ಇವೆರಡನ್ನು ಸೀರೀಸ್ ಮಾಡಿದ್ 4 ohm. ಓಕೆನಾ. ನಾವು so this can be written as, first parallel ಮಾಡ್ಕೊಂಡ್ಬಿಡಿ ಯಾವ್ದಾದ್ರು ಒಂದು ವ್ಯಾಲ್ಯೂನ. 1 by Rp is equal to 1 by R1 plus 1 by R2. ಓಕೆನಾ. then that is equal to 1 by 4 plus 1 by 4, 2 by 4, 2 1s are 2 2s are. then 1 by Rp is equal to 1 by 2. then Rp ತಾನೇ ನಮ್ಗೆ ಬೇಕಾಗಿರೋದು, Rp is equal to 2.
ನಮಗೆ ಇದ್ರದ್ದು ಪ್ಯಾರಲಲ್ ಮಾಡಿದ ವ್ಯಾಲ್ಯೂ ಏನು ಬಂದಿದೆ 2 ಓಮ್ ಬಂದಿದೆ ನೋಡಿ. ಇದನ್ನು ಈ ತರ ಬರ್ಕೊಳ್ತೀನಿ. ದಿಸ್ ಇಸ್ ಎ. ಇವೆರಡನ್ನು ಪ್ಯಾರಲಲ್ ಮಾಡಿದ ವ್ಯಾಲ್ಯೂ ಏನು ಒಂದು ರೆಸಿಸ್ಟರ್ ಆಗಿದೆ, ದಟ್ ಇಸ್ 2 ಓಮ್ ರೆಸಿಸ್ಟರ್. ನೆಕ್ಸ್ಟ್ ಸೇಮ್ ವ್ಯಾಲ್ಯೂನೇ ಇದೆ, ಸೊ ಇವೆರಡನ್ನು ಪ್ಯಾರಲಲ್ ಮಾಡಿದ್ರೆ ಮತ್ತೆ ಇನ್ನೊಂದು 2 ಓಮ್ ರೆಸಿಸ್ಟರ್ ಸಿಗುತ್ತೆ. ಇವೆರಡನ್ನು ಪ್ಯಾರಲಲ್ ಮಾಡಿದ್ರೆ 2 ಓಮ್ ರೆಸಿಸ್ಟರ್. ದಿಸ್ ಇಸ್ ಬಿ. ಓಕೆನಾ? ನಾವು ಇವು ಮೂರು ಏನಾಗಿದೆ ಈಗ ಸೀರೀಸ್. ಸೊ ದೆನ್ ಇವು ಮೂರು ಸೀರೀಸ್ ಆಗಿ ನಾವು ವ್ಯಾಲ್ಯೂ ತಗೋಬೇಕು. ಸೀರೀಸ್ ಅಂತಂದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು R1 plus R2 plus R3. Then RS is equal to 2 plus 2 plus 2, 6 ohm. RS ಅಥವಾ equivalent resistance, overall resistance ಎಷ್ಟಿದೆ 6 ohm resistance. ನೀವು ಈ ತರ ಕನೆಕ್ಟ್ ಮಾಡಿದ್ರೆ ನಮಗೆ ಫೈನಲಿ ಎಷ್ಟು ಸಿಗುತ್ತೆ ರೆಸಿಸ್ಟೆನ್ಸ್ 6 ohm resistance ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ 12th ಪ್ರಾಬ್ಲಮ್. Find the equivalent resistance between A and B. Now the circuit will be like this. This is 1 ohm resistor. This one is 2 ohm resistor, and this one is 6 ohm resistance, and this one is 3 ohm resistor, and this one is 6 ohm resistor, and this one is 3 ohm resistor. This is A, this one is B. Okay now. So ಈಗ ಸೊಲ್ಯೂಷನ್ ಮಾಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇವೆರಡರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೋಡಿ. ಈ ಟೈಮ್ ನಲ್ಲಿ ನೀವೇನ್ ಮಾಡ್ಬೇಕು ನೋಡಿ, ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ತಗೊಳ್ತಾ ಇದೀನಿ. ಕರೆಂಟ್ ಇಲ್ಲೇನಾಗುತ್ತೆ ಈ ಪಾಯಿಂಟ್ ಅಲ್ಲಿ ಅಂತ ತಗೊಂಡ್ರೆ ಇದಕ್ಕೆ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಇವೆರಡು ಈ ಕರೆಂಟ್ ಇದ್ರ ಮೂಲಕ ಪಾಸ್ ಆಗುತ್ತೆ. ಅಂದ್ರೆ ಈ ಕರೆಂಟ್ ಏನಾಗಿರುತ್ತೆ ಇವೆರಡರಲ್ಲಿ ಸೇಮ್ ಇರುತ್ತೆ. ಕರೆಂಟ್ ಸೇಮ್ ಇದೆ ಅಂದ್ರೆ ಇವೆರಡು ಏನಾಗುತ್ತೆ ಇವೆರಡು ಸೀರೀಸ್. ಸೊ ದೆನ್ ಈಗ ನೀವು ಈ ಸರ್ಕ್ಯೂಟ್ ಡಯಾಗ್ರಾಮ್ ಯಾವ ತರ ಬರ್ಕೊಳ್ತೀರಾ ನೋಡಿ. 3 ohm and this is also 3 ohm and this is 3 ohm. Now this is 6 ohm and this one is 6 ohm. This is 3 ohm, this one is 3 ohm, 6 ohm, 6 ohm. This is 3 ohm. ಯಾಕೆಂದ್ರೆ 2 plus 1 3 ohm. ಇವೆರಡು ಕಾಂಬಿನೇಷನ್ ಸೀರೀಸ್ ಅಲ್ವಾ, ಅದಕ್ಕೆ 3 ohm ಬರ್ಕೊಳ್ತಾ ಇದ್ದೀನಿ. ನಾವು ಈಗ ಈ ಪಾಯಿಂಟ್ ಅಲ್ಲಿ ಇದು ಏನಾಗಿದೆ, ಇವೆರಡು ಏನಾಗಿದೆ ಪ್ಯಾರಲಲ್ ಆರ್ ಸೀರೀಸ್. ಇವೆರಡು ಏನಾಗಿದೆ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ. ಸೊ ಪ್ಯಾರಲಲ್ ಕಾಂಬಿನೇಷನ್ 1/Rp is equal to 1/3 plus 1/6. ಓಕೆನಾ? then that is equal to 1/3 ಕಾಮನ್ ತಗೊಂಡ್ರೆ 1 plus 1/2 ಆಗುತ್ತೆ 3/2. so 1/3 into 3/2, then 3/6, 3 1s are 3 2s are 1/2. Rp is equal to 2. Rp ಏನಾಗುತ್ತೆ ಈಗ 2 ಆಗುತ್ತೆ. ಓಕೆನಾ? Rp ವ್ಯಾಲ್ಯೂ ಈಗ 2. ಇವೆರಡು ಪ್ಯಾರಲಲ್ ಮಾಡಿದ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಈಗ ಸರ್ಕ್ಯೂಟ್ ಏನಾಗುತ್ತೆ ನೋಡಿ. ದಿಸ್ ಇಸ್ A 3 ohm, this is 3 ohm resistor. ಓಕೆನಾ? ಇವೆರಡು ಪ್ಯಾರಲಲ್ ಆಗಿ
Now this one is 2 ohm. This one 3 ohm. This one also 3 ohm. This is 6 ohm. ಓಕೆನಾ? ಈಗ ಈ ಪೊಸಿಷನ್ ಬಂದಾಗ ಇದು ಏನಾಗಿದೆ, ಸೇಮ್ ಇದೆ. ಓಕೆನಾ? ಕರೆಂಟ್ ಇವೆರಡಕ್ಕೂ ಫ್ಲೋ ಆಗೋ ಕರೆಂಟ್ ಏನಾಗಿದೆ, ಸೇಮ್ ಇದೆ. ಅಂದ್ರೆ ಇವೆರಡು ಏನಾಗಿರುತ್ತೆ, ಸೀರೀಸ್. ಸೊ ದಿಸ್ ಇಸ್ ಎ 3 ohm 6 ohm. ದಿಸ್ ಇಸ್ ಬಿ. ಇವೆರಡು ಈಗ ಏನಾಗುತ್ತೆ, ಸೀರೀಸ್ ಆಗುತ್ತೆ. ಇವೆರಡು ಕಾಂಬಿನೇಷನ್ ಎಷ್ಟು, 5 ohm. ದಿಸ್ ಇಸ್ 6 ohm. ದಿಸ್ ಇಸ್ 3 ohm. ಗೊತ್ತಾಗ್ತಿದೆನಾ? 6 ohm 5 ohm and 3 ohm. ಈಗ ಇವೆರಡು ಸೀರೀಸ್ ಆಗಿದ್ದಕ್ಕೆ ಎಷ್ಟು ಬಂತು, 5 ohm ಬಂದಿದೆ. ನಾವು ಈಗ ಇವೆರಡು ಏನಾಗಿರುತ್ತೆ, ಪ್ಯಾರಲಲ್. 1/Rp is equal to 1/5 plus 1/6. ಓಕೆನಾ? ದೆನ್ 6 plus 5/30, 11/30. So then Rp is equal to 30/11. Rp is equal to 30/11. ಓಕೆನಾ? ಈಗ ಇವೆರಡು ಪ್ಯಾರಲಲ್ ಆಗಲ್ಲ. ನಾವು ಇದನ್ನು ಈ ತರ ಬರೀತೀವಿ. This is A, this one is B. ಇದು 3 ohm, ಇದು 11/30 ohm. ಈಗ ಇವೆರಡು ಏನಾಯ್ತು, ಇವೆರಡು ಸೀರೀಸ್. ದೆನ್ RS is equal to 3 plus 11/30. ಓಕೆನಾ? ದೆನ್ ಸೊ 30 into 3, 90 plus 11/30. 90 plus 11/30, 101/30. 101/30. ಬರೀಬೋದಾ? ದೆನ್ ಈಗ ಮಿಸ್ ಆಯ್ತು ಇಲ್ಲಿ. ಇದು ಯಾಕಂದ್ರೆ RP ಎಲ್ಲ ತಗೋಬೇಕಾಗಿರೋದು 30/11. ಈಗ ಸರಿ ಹೋಗುತ್ತೆ ನೋಡಿ. ಓಕೆ, RS is equal to 3 plus 30/11. ಇದನ್ನು ತಗೋಬೇಕು. ದೆನ್ 33 plus 30 divided by 11. Then RS is equal to 63/11. This is the value. ಓಕೆನಾ? 63/11. ಗೊತ್ತಾಗ್ತಿದೆ ಯಾವ ತರ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ತರ ನೀವು ಸ್ಟೆಪ್ ವೈಸ್ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಈಸಿ ಮಾಡ್ಕೊಳ್ತಾ ಹೋಗ್ಬೇಕು ಸರ್ಕ್ಯೂಟ್ ನ. ನೆಕ್ಸ್ಟ್ 13th one question. Question number 13. So question number 13. Circuit ಈ ತರ ಇದೆ. This is A. This is the resistor. And this is another resistor. This is one more resistor. This is the resistor. So ಈ ತರ ಕನೆಕ್ಷನ್ ಇದೆ ನಿಮಗೆ. B. This is 2 ohm. This one is 4 ohm, 5 ohm, 3 ohm, 6 ohm, and 1 ohm. ಈ ತರ ಇದೆ. ಇದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. What will be the resistance between A and B? Equivalent resistance between A and B. ನೋಡಿ ಇದು ಯಾವ ತರ ಇದೆ, ಇದನ್ನ ಯಾವ ತರ ಬರ್ಕೋಬೇಕು ಸೊಲ್ಯೂಷನ್ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಇದನ್ನ ಸ್ವಲ್ಪ ಹಿಂಗೆ ಪುಲ್ ಮಾಡಿ, ಇದನ್ನು ಪುಲ್ ಮಾಡಿ, ನಿಮಗೆ ಸರ್ಕ್ಯೂಟ್ ಯಾವ ತರ ಬರುತ್ತೆ ನೋಡಿ.
ದಿಸ್ ಇಸ್ ಎ ಪಾಯಿಂಟ್. ಇಲ್ಲಿಂದ ಒಂದು ರೆಸಿಸ್ಟರ್ ಈ ತರ ಇದೆ, ಇನ್ನೊಂದು ರೆಸಿಸ್ಟರ್ ಈ ತರ ತಗೊಳ್ತೀನಿ, ಇನ್ನೊಂದು ರೆಸಿಸ್ಟರ್ ಇಲ್ಲಿ ತಗೊಳ್ತೀನಿ. ದಿಸ್ ಇಸ್ ಒನ್ ಮೋರ್ ರೆಸಿಸ್ಟರ್. ದಿಸ್ ಇಸ್ ಬಿ ಪಾಯಿಂಟ್. ಸೊ ದಿಸ್ ಒನ್ ಈಸ್ 5 ohm. ಬರೀಬೋದಾ ನೋಡಿ, ಇದು 2 ohm ಆಗುತ್ತೆ, ಇದು 4 ohm ಆಗುತ್ತೆ, ಇದು 3 ohm, ಇದು 6 ohm. ಕಾಣಿಸ್ತೀನ? ಇದನ್ನ ವೈರ್ನ ಪುಲ್ ಮಾಡಿದ್ರೆ ನಿಮಗೆ ಇದು ಶೇಪ್ ಅಲ್ಲಿ ಬರುತ್ತಾ. ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ, 1 ohm ರೆಸಿಸ್ಟರ್ ಇದೆ. ಸೊ ಈ ತರ ಬರ್ಕೋಬಹುದು. ಇದೇ ಸರ್ಕ್ಯೂಟ್ ನ ಈ ತರ ಬರ್ಕೊಳ್ತಾ ಇದೀನಿ. ಈಗ ಇದು ಯಾವ ಮೆಥಡ್, ಇದು ವಿಸ್ಟೋನ್ ನೆಟ್ವರ್ಕ್ ಕನ್ಸಿಡರ್ ಮಾಡಬಹುದಾ? ವಿಸ್ಟೋನ್ ನೆಟ್ವರ್ಕ್. ಸೊ ವಿಸ್ಟೋನ್ ನೆಟ್ವರ್ಕ್ ಕನ್ಸಿಡರ್ ಮಾಡ್ಕೊಂಡ್ರೆ P by Q is equal to R by S. 2 by 4 is equal to 3 by 6. 2 ones are 2 twos are 3 ones are 3 twos are, and 1 by 2 is equal to 1 by 2. ಅಂದ್ರೆ ಇದು ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವಿಸ್ಟೋನ್ ಬ್ರಿಡ್ಜ್. ಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಈ ಮಿಡಲ್ ಒನ್ ಏನ್ ಮಾಡ್ಬೇಕು, ನೀವು ನೆಗ್ಲೆಕ್ಟ್ ಮಾಡಬೇಕು. ನೆಗ್ಲೆಕ್ಟ್ ಮಾಡಬಾರ್ದ್ರೆ ಏನಾಗುತ್ತೆ ನೋಡಿ, ದಿಸ್ ಇಸ್ ಎ, ದಿಸ್ ಒನ್ is one resistor, this one is another resistor, this one is one more resistor, this one is fourth resistor, this P. Very well. This is one more resistor, this is 6, this is 3, this is 4, this is 2 ohm. ಇದು ನಮಗೆ ನೆಗ್ಲೆಕ್ಟ್ ಆಗುತ್ತೆ. ಈಗ ಇದನ್ನ ಯಾವ ತರ ಬರೀಬಹುದು, ಈಗ ಎ, ಓಕೆನಾ? ಸೊ ಇಲ್ಲಿ ನೋಡಿ, ಕರೆಂಟು ಈ 3 ವೈರ್ಗೆ ಡಿವೈಡ್ ಆಗ್ತಾ ಇದೆ, ಓಕೆನಾ? ಸೊ ಈಗ 3 ವೈರ್ನ ನಾನು ಡಿವೈಡ್ ಮಾಡ್ತೀನಿ, 1, 2 and 3 ವೈರ್ಸ್. ಈ ವೈರ್ ಅಲ್ಲಿ ಕರೆಂಟ್ ಸೇಮ್ ಇದೆ. ಸೊ ದಿಸ್ ಇಸ್ 2 ohm and 4 ohm, ಓಕೆನಾ? ಈ ವೈರ್ ಅಲ್ಲಿ ಕರೆಂಟ್ ಸೇಮ್ ಇದೆ, ದಿಸ್ ಇಸ್ 3 ohm and 6 ohm, and ಲಾಸ್ಟ್ ಇದರಲ್ಲಿ 1, 2, 4, 3, 6, this is 1 ohm, this is B, ಓಕೆನಾ? ನಾ ಈಗ ಇವೆರಡೇನು ಸೀರೀಸ್, ಇದು ನಾರ್ಮಲ್ ಆಗಿದೆ. ಸೊ ದಿಸ್ ಇಸ್ ಎ. ಫಸ್ಟ್ ಇವನ್ನ ಸೀರೀಸ್ ಮಾಡ್ಕೊಂಬೇಡಿ, ಇವೆರಡು ಸೀರೀಸ್ ಆದ್ರೆ ಟೋಟಲ್ ಎಷ್ಟು, 6 ohm. ಇವೆರಡು ಸೀರೀಸ್ ಆದ್ರೆ 9 ohm, ಲಾಸ್ಟ್ ಒನ್ 1 ohm, ಹಂಗೆ ಇರುತ್ತೆ. ದಿಸ್ ಇಸ್ ಬಿ, 1 ohm. ಓಕೆನಾ? ಬರೀಬೋದಾ? ನಾ ಸೊ ದಿಸ್ ಇಸ್ ಎ. ಇವು 3 ಏನಾಗಿದೆ, ಇವು 3 ಪ್ಯಾರಲಲ್. ಸೊ 1 by Rp is equal to 1 by 6 plus 1 by 9 plus 1. ಬರೀಬೋದಾ? Then that is equal to 1 by 3 ಕಾಮನ್ ತಗೊಂಡ್ರೆ 1 by, ಇಲ್ಲ ಸಿಂಪ್ಲಿಫಿಕೇಶನ್ ಮಾಡಬೇಡಿ, 9 plus 6 by 54 plus 1, ಓಕೆನಾ? 15 by 54 plus 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 54 plus 15 by 54, 9, 69 by 54, 69 by 54. ಯಾವುದು 1 by Rp. ನಮಗೆ ಬೇಕಾಗಿರೋದು Rp ವ್ಯಾಲ್ಯೂ 54 by 69 ಬರೀಬೋದಾ? ಸೊ ಇದನ್ನ 3 2s
3 3s are, and 3 1s are, 3 7s are, 3 8s are, then that is equal to 18 by 23. This is the answer. Okay na? So this is 13th problem. ಈ ತರ ನೀವು ಏನು ಮಾಡಬೇಕು, ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 14th ಪ್ರಾಬ್ಲಮ್. 14th problem. This is the resistors combination. So this one is A and this one is B. ಈ ತರ ಇದೆ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಾನು ಹೇಳಿದ್ದೀನಿ ಫೋಲ್ಡಿಂಗ್ ಮೆಥಡ್. ಇದನ್ನ ಸೆಂಟರ್ ಮಾಡ್ಕೊಂಬೇಡಿ, ಇದನ್ನ ಓಕೆನಾ. ಇದನ್ನ ಸೆಂಟರ್ ಮಾಡ್ಕೊಂಡ್ರೆ ಸೊಲ್ಯೂಷನ್ ನೋಡಿ. ಇದನ್ನ ಸೆಂಟರ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂಸ್ ನಾನು ಬರಿತಾ ಇದ್ದೀನಿ. 2 ಓಮ್, ಎಲ್ಲವೂ 2 ಓಮ್ ಇದೆ. 2 ಓಮ್ 2 ಓಮ್ 2 ಓಮ್ 2 ಓಮ್ 2 ಓಮ್ 2 ಓಮ್ ರೆಸಿಸ್ಟರ್ ಇದೆ ಎಲ್ಲವೂ. ಓಕೆನಾ, ಎಲ್ಲದೂ 2 ಓಮ್ ರೆಸಿಸ್ಟರ್ ಇದೆ. ಸೊ ಈಗ ನಾವು ಈ ಎ ಬಿ ವರ್ಗು ಏನ್ ಮಾಡ್ತಾ ಇದೀನಿ, ಇದನ್ನ ಮೇಲ್ಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ದಿಸ್ ಒನ್ ಈಸ್ ಎ, ಓಕೆನಾ. ಇದು ನಿಮಗೆ ಕನೆಕ್ಷನ್ ಇಲ್ಲ, ಜಸ್ಟ್ ಡಾಟೆಡ್ ಲೈನ್ ಬರುತ್ತಾ. ದಿಸ್ ಇಸ್ ಬಿ. ನಾವು ಇಲ್ಲಿಂದ ಎ ಇಂದ ಇಲ್ಲಿ ಒಂದು ರೆಸಿಸ್ಟರ್ ಇದೆ ಅಂಡ್ ಇದು ಅನದರ್ ರೆಸಿಸ್ಟರ್. ನೆಕ್ಸ್ಟ್ ದಿಸ್ ಇಸ್ center resistor. This one is one more resistor. This one is another resistor. ಓಕೆನಾ. ಇದನ್ನ ಫೋಲ್ಡ್ ಮಾಡಿದಾಗ ಇಲ್ಲಿಗೆ ಇನ್ನೊಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್ ಕನೆಕ್ಷನ್. ಇಲ್ಲಿಗೂ ಇನ್ನೊಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್ ಆಗಿ. ಇಲ್ಲಿಗೂ ಇನ್ನೊಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್. ಇಲ್ಲಿಗೂ ಒಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್. ಇಲ್ಲಿಗೂ ಒಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್. ಗೊತ್ತಾಗ್ತೀಯಾ? ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿಗೆ, ಇಲ್ಲಿಗೆ, ಇದು ಇಲ್ಲಿಗೆ. ಓಕೆನಾ. ಸೊ ಇವೆಲ್ಲವೂ 2 ಓಮ್ ಇದೆ, 2 ಓಮ್ ರೆಸಿಸ್ಟರ್ಸ್. ಓಕೆನಾ. ನಾವು ಇದನ್ನ ನೀವು ಇಲ್ಲಿಗಾದ್ರೂ ಕೊಡ್ಬೋದು, ಇಲ್ಲಿಗೆ ಡೈರೆಕ್ಟ್ ಕೊಡ್ಕೋಬಹುದು. ಎ ಸೊ ಇಲ್ಲಿಗೆ ಕೊಡ್ತೀನಿ ನಾನು. 1 2 1 2 ಸೆಂಟರ್ ಇನ್ನೊಂದಿದೆ ರೆಸಿಸ್ಟರ್ ಬಿ. ಹಿಂಗೂ ಕೊಡ್ಬೋದಾ? ಯಾಕೆ ಈ ತರ ಕೊಡ್ತಾ ಇದೀವಿ ಅಂದ್ರೆ ಇವೆರಡು ಪ್ಯಾರಲಲ್ ಆಗಿರುತ್ತೆ. ಇವೆರಡು ಪ್ಯಾರಲಲ್. ನೀವು ಯಾವ್ದಾದ್ರು ತಗೊಳ್ಳಿ, ಒಂದನ್ನು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಬೇಡಿ. 1/RP is equal to 1/2 plus 1/2
2 by 2, 2 get cancel 1. Rp is equal to 1. This is 1 ohm. Okay, ಇವೆರಡು ಕಾಂಬಿನೇಷನ್ 1 ohm. ಇವೆರಡು ಕಾಂಬಿನೇಷನ್ 1 ohm. ಇವೆರಡು ಕಾಂಬಿನೇಷನ್ 1 ohm. ಇವೆರಡು ಕಾಂಬಿನೇಷನ್ 1 ohm. ಓಕೆನಾ? ಸೊ ಇದೇನಾಗುತ್ತೆ ನೆಗ್ಲೆಕ್ಟ್. ಯಾಕೆ P by Q is equal to R by S. So this is A. 1 ohm. This is also 1 ohm. B. 1 ohm, 1 ohm. Okay, now ಇಲ್ಲೇ ನೆಗ್ಲೆಕ್ಟ್ ಆಗಿದೆ. ಈಗ ಇವೆರಡು ಏನು ಕರೆಂಟ್ ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಇವೆರಡು ಪ್ಯಾರಲಲ್ ಆಗಿರುತ್ತೆ. ಇದು 1 ohm, ಇದು 1 ohm. ಇವೆರಡು ಸೀರೀಸ್ ಆಗಿರುತ್ತೆ. ಯಾಕಂದ್ರೆ ಇಲ್ಲೇ ಕರೆಂಟ್ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ. 1 + 1 2 ohm. ಇವೆರಡು ಕಾಂಬಿನೇಷನ್ 2 ohm. A B. ಇವೆರಡು ಏನಾಗಿದೆ ಪ್ಯಾರಲಲ್. 1 by Rp is equal to 1 by 2 plus 1 by 2. Okay, now then 1 by 2 by 2 1. So Rp is equal to 1 by 1 1 1. Rp value ಎಷ್ಟು 1. ಗೊತ್ತಾಗ್ತೀಯಾ ಯಾವ ತರ ಫೈಂಡ್ ಔಟ್ ಮಾಡಬೇಕು? Next problem. Next problem, 15th problem. Problem number 15. Problem number 15. So problem number 15 ಈ ತರ ಇದೆ ಸರ್ಕ್ಯೂಟ್. This is B, this one is A. ಎಲ್ಲವೂ 3 ohm ಇದೆ. ಓಕೆನಾ? ಸೊ ಇದು ನೀವು ಏನ್ ಮಾಡ್ಬೇಕು ಅನ್ನೋದು ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಇದನ್ನ ಒಂದು ಸ್ವಲ್ಪ ಪುಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಮತ್ತೆ ವಿಸ್ಟೋನ್ ಬ್ರಿಡ್ಜ್ ಬರುತ್ತೆ. ದಿಸ್ ಇಸ್ A. ಇದು 3 ohm ಆಗುತ್ತೆ. ಇದನ್ನ ಪುಲ್ ಮಾಡ್ತಾ ಇದ್ದೀನಿ, ಇದು ಕೆಳಗಡೆ ಬರುತ್ತೆ 3 ohm. This is 3 ohm and this is also 3 ohm. ಈ ತರ ಬರುತ್ತೆ ನಿಮ್ ಶೇಪ್. ಯಾವ್ದನ್ನ ಪುಲ್ ಮಾಡಿದ್ರೆ ಈ ಪಾಯಿಂಟ್ ನ ಪುಲ್ ಮಾಡಿದ್ರೆ ಕೆಳಗಡೆ ವೈರ್ ನ. ಇವೆರಡರ ಮಧ್ಯೆ ಈ ಪಾಯಿಂಟ್ ಮಧ್ಯೆ ಒಂದು ರೆಸಿಸ್ಟರ್ ಇದೆ. ದಿಸ್ ಇಸ್ ದ ರೆಸಿಸ್ಟರ್. AB ಮಧ್ಯೆ ಒಂದು ರೆಸಿಸ್ಟರ್ ಇದೆ. ದಿಸ್ ಇಸ್ ದ ರೆಸಿಸ್ಟರ್. ಓಕೆನಾ? 3 ohm, 3 ohm, 3 ohm, ಎಲ್ಲವೂ 3 ohm ಇದೆ. Now, as it is, ಮತ್ತೆ ಇಲ್ಲಿ ವಿಸ್ಟೋನ್ ಬ್ರಿಡ್ಜ್ ಅಲ್ಲಿ ಬ್ಯಾಲೆನ್ಸಿಂಗ್ ಕಂಡೀಷನ್ ಇದೆ. ಸೊ ಬ್ಯಾಲೆನ್ಸ್ ಆಗಿದೆ ವಿಸ್ಟೋನ್ ಬ್ರಿಡ್ಜ್. ಮತ್ತೆ ಏನಾಗುತ್ತೆ, ಆ ಮಧ್ಯದ ಏನು ರೆಸಿಸ್ಟರ್ ಇದೆ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ದಿಸ್ ಇಸ್ 3 ohm, 3 ohm, 3 ohm and 3 ohm. So this is also 3 ohm. Now again ವಿಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಯಾವುದೇ ಈ ಪಾಯಿಂಟ್ ಅಲ್ಲಿರೋ ವೋಲ್ಟೇಜ್ ಸೇಮ್ ಇರೋದ್ರಿಂದ ಏನು ಚೇಂಜಸ್ ಆಗಲ್ಲ, ಅಫೆಕ್ಟ್ ಆಗಲ್ಲ. ಅದನ್ನ ರಿಮೂವ್ ಮಾಡ್ಬಿಡ್ತೀವಿ. ಸೊ ಫೈನಲಿ ಇದನ್ನ ಈ ತರ ಬರೀತೀನಿ. ಇದೇ ತರದ ಒಂದು ಪ್ರಾಬ್ಲಮ್ ಮಾಡಿದೀನಲ್ಲ, ಸೇಮ್ ಅದೇ ಸ್ಟೆಪ್ಸ್ ಅಲ್ಲೇ ಮಾಡ್ಬೇಕು ನೆಕ್ಸ್ಟ್.
3 ohm ಇದೆ. And this is 3 ohm. Now here 3 plus 3 6 ohm, 3 plus 3 6 ohm, and this is 3 ohm. 6 ohm, 6 ohm, 3 ohm. ಇವೆರಡು ಕಾಂಬಿನೇಷನ್ 6 ohm, ಇವೆರಡು ಕಾಂಬಿನೇಷನ್ 6 ohm. This is B. Then 1 by RP, ಇವೆಲ್ಲವೂ ಪ್ಯಾರಲಲ್. 1 by RP is equal to 1 by 6 plus 1 by 6 plus 1 by 3. ಓಕೆನಾ? ಇದನ್ನ 2 by 6 ಅಂತ ಬರೀಬೋದಾ? 2 by 6 means 1 by 3 ಆಗುತ್ತೆ. 1 by 3 plus 1 by 3, 2 by 3. Right? Then RP is equal to 3 by 2. RP is equal to 3 by 2, that can be written as 1.5 ohm. ಹಿಂಗಾದ್ರೂ ಬರೀಬಹುದು. ಇಲ್ಲಿ 1 by 3 ಯಾಕೆ ಬರ್ಕೊಂಡೆ ಅಂದ್ರೆ 1 by 6 plus 1 by 6, 2 by 6. 2 ones are 2 3s are. Then 1 by 3. 1 by 3 plus 1 by 3, 2 by 3. LCM ಆಗುತ್ತಾ ಹೋದ್ರೆ ಈ ತರ ಸಿಂಪ್ಲಿಫೈ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಓಕೆನಾ? ಸೊ ಈ ತರ ನೀವೇನ್ ಮಾಡಬೇಕು, ಸಾಲ್ವ್ ಮಾಡಬೇಕಾಗುತ್ತೆ ಸರ್ಕ್ಯೂಟ್ಸ್ ನ. ನೆಕ್ಸ್ಟ್ ಪ್ರಾಬ್ಲಮ್ 16th ಪ್ರಾಬ್ಲಮ್. ಸೊ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. ಆದಷ್ಟು ನೀವು ನಂಬರ್ ಆಫ್ ಸರ್ಕ್ಯೂಟ್ಸ್ ನ ಸಾಲ್ವ್ ಮಾಡಿ, ಡಿಫ್ರೆಂಟ್ ಅದರ್ ಬುಕ್ಸ್ ಅಲ್ಲಿ ಸಿಗುತ್ತೆ ಸರ್ಕ್ಯೂಟ್ಸ್. ಸಾಲ್ವ್ ಮಾಡಿ, ಏನಾದ್ರು ಡೌಟ್ ಇತ್ತು ಅಂದ್ರೆ ಯು ಕ್ಯಾನ್ ಕ್ಲಾರಿಫೈ ಇಟ್. ಓಕೆನಾ? Now, next problem and last problem for numericals on combination of resistors. So this is one resistor, this one is another resistor. ಸ್ವಲ್ಪ ಚೇಂಜಸ್ ಅಲ್ಲಿ ಇರುತ್ತೆ, ಎಲ್ಲದೂ ಸಿಮಿಲರ್ ಇರೋಲ್ಲ. This is one more resistor. This is one resistor. This is B. This one is A. ಎಲ್ಲವೂ 4 ohm ಇದೆ. 4 ohm, 4 ohm, 4 ohm and 4 ohm. This is also 4 ohm. ಓಕೆನಾ? ಸೊಲ್ಯೂಷನ್ ನೋಡಿ, ಸಿಂಪಲ್ ಆಗಿದೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಈ ಏನ ಈ ಕಡೆ ತಗೊಳ್ಳಿ. ಈ ಏನ ಈ ಕಡೆ ತಗೊಂಡ್ರೆ ಈ ಎರಡು ವೈರ್ ಏನಾಗುತ್ತೆ, ಈ ಕಡೆ ಶಿಫ್ಟ್ ಆಗುತ್ತೆ. ಒನ್ಸ್ ಅಗೇನ್ ಇಟ್ ಬಿಕಮ್ಸ್ ವೀಟ್ಸ್ಟೋನ್ ಬ್ರಿಡ್ಜ್. ಎ ಬಿ. ಓಕೆನಾ? ಸೊ ಇದರ ಮಧ್ಯದಲ್ಲಿ ಇನ್ನೊಂದು ರೆಸಿಸ್ಟರ್ ಇದೆ, ಎಲ್ಲವೂ 4 ohm ಇದೆ. ಓಕೆನಾ? ವೀಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಇದೆ. ಸೊ ಅವಾಗ ಏನಾಗುತ್ತೆ, ಮಧ್ಯದಲ್ಲಿರುವಂತಹ ರೆಸಿಸ್ಟರ್ ಅದರ ಎಫೆಕ್ಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ಸ್ ವೈ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ, ಉಳಿದಿರುವಂತ ರೆಸಿಸ್ಟರ್ ನ ಹಾಕೊಳ್ತೀವಿ. ದಿಸ್ ಇಸ್ ಎ, ದಿಸ್ ಒನ್ ಇಸ್ ಬಿ. ಎಲ್ಲವೂ 4 ohm ಇದೆ. ಓಕೆನಾ? ಸೊ ಈಗ ಎ ಮತ್ತೆ ಬಿ ಮಧ್ಯೆ ಎರಡು ಸರ್ಕ್ಯೂಟ್ ಇದೆ. ಅಲ್ಲ, this is 4 ohm, this is also 4 ohm, this is 4 ohm, this is also 4 ohm. ಇವೆರಡು ನಾವು ಇವೆರಡು ಸೀರೀಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, 8 ohm and 8 ohm. This is B. 1 by RP parallel ಮಾಡ್ಕೊಳ್ಳಿ ಇದನ್ನು. 1 by 8 plus 1 by 8, 2 by 8, 2 ones are 2 fours are. Then 1 by RP is equal to 1 by 4. RP is equal to 4 ohm. This is the value. Okay, now
ಸೊ ಈ ತರ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಾನು ಪ್ರತಿಯೊಂದು ಸ್ಟೆಪ್ ನ ಬರ್ದಿದ್ದೀನಿ. ನೀವೇನ್ ಮಾಡ್ಬೇಕು, ಮೈಂಡ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇದನ್ನ ಇತ್ಲ ತಗೊಂಡ್ರೆ ವೀಸ್ಟೋನ್ ಬ್ರಿಡ್ಜ್ ಆಯ್ತು, ಈ ಮಧ್ಯದ ಇರೋದಿಲ್ಲ. ಸೊ ಇವೆರಡು ಸೀರೀಸ್ ಈ ತರ ನಿಮಗೆ ಗೊತ್ತಿರ್ಬೇಕು. ಆಲ್ಮೋಸ್ಟ್ ವೀಸ್ಟೋನ್ ಬ್ರಿಡ್ಜ್ ಅಲ್ಲಿ ಎಲ್ಲವೂ ಸೇಮ್ ಇತ್ತು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಬರೀ ವೀಸ್ಟೋನ್ ಬ್ರಿಡ್ಜ್ ಇತ್ತು ಅಂದ್ರೆ ಅದ್ರ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಆಗಿರುತ್ತೆ. ಅದು ಒಂದು ರೆಸಿಸ್ಟರ್ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಇವು ನಿಮ್ಗೆ ಪ್ರಾಬ್ಲಮ್ಸ್ ಆಗಿದೆ. ಯಾವುದು? ನ್ಯೂಮೆರಿಕಲ್ಸ್ ಆನ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಇನ್ನು ಪ್ರಾಬ್ಲಮ್ಸ್ ಇದಾವೆ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.